Hey everyone, welcome back to my new video. ಇವತ್ತು ನಾನು ದಾಳಿಂಬೆ ಹಣ್ಣು ಅಂದರೆ ಪೊಮೊಗ್ರೆನೇಟದ್ದು ಇಂಥ ನಮ್ಮ ಹೆಲ್ದಿ ಬೆನಿಫಿಟ್ಸ್ ಯಾವುದೆಲ್ಲ ಅಂತ ಹೇಳ್ತೇನೆ. ಸೊ ಇದರಲ್ಲಿ ನಾನು ಮಾಡುವಂತಹ ರೆಸಿಪೀಸ್ ಹೇಗೆ ಜ್ಯೂಸ್ ಮಾಡ್ತಾರೆ ಅದನ್ನು ಕೂಡ ಹೇಳಿಕೊಡ್ತೇನೆ. ಅದನ್ನು ಸಿಪ್ಪೆ ತೆಗೆಯುವಂತಹ ಈಸಿ ಮೆಥಡನ್ನು ಕೂಡ ಇದರಲ್ಲಿ ತೋರಿಸಿದ್ದೇನೆ. ಸೊ ಈಗ ಪೊಮೊಗ್ರೆನೇಟ್ ಅದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಅಂಶಗಳು ಹೇರಳವಾಗಿರುವ ಕಾರಣ ಅದು ನಮಗೆ ಹೃದಯಕ್ಕೆ ಬರುವಂತಹ ಮಾರಕ ಏನು ರೋಗಗಳಿವೆ ಅದಕ್ಕೆಲ್ಲ ಉತ್ತಮ ಪರಿಹಾರವಾಗಿ ಒಂದು ಕಾರ್ಯನಿರ್ವಹಿಸ್ತದೆ. ಮತ್ತು ಇದು ಕೊಲೆಸ್ಟ್ರಾಲನ್ನು ಕೂಡ ಕಡಿಮೆ ಮಾಡ್ತದೆ. ಮತ್ತು ನಮ್ಮ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುವ ಮೂಲಕ ಆಕ್ಸಿಡೇಟಿವ್ ಒತ್ತಡವನ್ನು ಕೂಡ ಕಡಿಮೆ ಮಾಡಿ ರಕ್ತದ ಒತ್ತಡವನ್ನು ನಿಯಂತ್ರಣಕ್ಕೆ ಕೂಡ ಇದು ತರ್ತದೆ. ಸೊ ಇದು ದಾಳಿಂಬೆ ಹಣ್ಣಿನ ಪುಡಿಯನ್ನು ಒಂದು ಗ್ಲಾಸ್ ಬೆಚ್ಚಗಿನ ನೀರಿನಲ್ಲಿ ಹಾಕಿ ದಿನ ಬಿಟ್ಟು ದಿನ ಸೇವಿಸುವುದರಿಂದ ಹೃದಯವು ಆರೋಗ್ಯವಾಗಿರ್ತದೆ. ಮತ್ತು ಬಂದುಬಿಟ್ಟು ಇದು ಅಜೀರ್ಣದ ಸಮಸ್ಯೆಗೆ ಕೂಡ ಪರಿಹಾರ ಅಂತ ಹೇಳಿ ತಜ್ಞರು ಹೇಳ್ತಾರೆ. ಅಂದರೆ ಸಾಮಾನ್ಯವಾಗಿ ಮಕ್ಕಳಲ್ಲಿ ಮತ್ತು ದೊಡ್ಡವರಲ್ಲಿ ಕಂಡುಬರುವಂತಹ ಅಜೀರ್ಣದ ಸಮಸ್ಯೆ ಏನಿದೆ ಅದನ್ನು ದಾಳಿಂಬೆ ಸಿಪ್ಪೆಯು ಉತ್ತಮ ಔಷಧಿಯಾಗಿದ್ದು ಅತಿಸಾರ ಭೇದಿ ಉಂಟಾದಾಗ ಅಥವಾ ರಕ್ತಭೇದಿ ಸಮಸ್ಯೆ ಉಂಟಾದಾಗ ಒಣಗಿಸಿದ ದಾಳಿಂಬೆ ಸಿಪ್ಪೆಯನ್ನು ಲಿಂಬೆಹಣ್ಣಿನಲ್ಲಿ ಹಾಕಿ ಚೂರ್ಣ ಮಾಡಿ ಅಂದರೆ ಪುಡಿ ಮಾಡಿ ಸೇವಿಸುವುದರಿಂದ ಕೂಡ ಲೂಸ್ ಮೋಷನ್ ಇದೆಲ್ಲ ಬೇಗ ಕಡಿಮೆ ಆಗ್ತದೆ. ಮತ್ತು ಬಂದುಬಿಟ್ಟು ಇದು ಚರ್ಮದ ಕ್ಯಾನ್ಸರನ್ನು ಕೂಡ ತಡೆಗಟ್ತದೆ. ಅಂದರೆ ಇದರ ಬೀಜಗಳಿಂದ ಎಣ್ಣೆಯನ್ನು ಕೂಡ ತೆಗಿಲಿಕ್ಕಾಗ್ತದೆ. ಇದರಲ್ಲಿ ಫ್ಯೂನಿಕ್ ಆಮ್ಲ ಸಮೃದ್ಧವಾಗಿರುತ್ತದೆ. ಇದು ಬೇರೆ ಹಣ್ಣಿನಲ್ಲಿ ಇರುವುದಿಲ್ಲ. ಇದು ಪೊಮೊಗ್ರೆನೇಟಲ್ಲಿ ಮಾತ್ರ ಫ್ಯೂನಿಕ್ ಆ್ಯಸಿಡ್ ಇರುವಂಥದ್ದು. ಈ ಎಣ್ಣೆಯಲ್ಲಿ ಈಸ್ಟ್ರೋಜನ್ ಕೂಡ ಹೆಚ್ಚಿರ್ತದೆ. ಈಸ್ಟ್ರೋಜನ್ ಕಡಿಮೆ ಇರುವ ಅಂದರೆ ಮಹಿಳೆಯರಿಗೆ ಅಂದರೆ ಹೆಚ್ಚಾಗಿ ಇದು ಮಹಿಳೆಯರಿಗೆ ಬರುವಂಥದ್ದು. ಈಸ್ಟ್ರೋಜನ್ ಕಡಿಮೆ ಅಂತ ಹೇಳಿದರೆ ಅದು ಮೆನ್ಸಸ್ ಟೈಮಲ್ಲಿ ಎಲ್ಲ ಇದನ್ನು ಕುಡಿದ್ರೆ ಕೂಡ ಒಳ್ಳೆಯದು ಅಂತ ಹೇಳಿ ಕೂಡ ಅಂದರೆ ಇದರ ಈಸ್ಟ್ರೋಜನ್ ಮಟ್ಟವನ್ನು ಕೂಡ ಕಡಿಮೆ ಇರುವ ಮಹಿಳೆಯರು ಕೂಡ ಇದನ್ನು ಕುಡಿಬಹುದು ಅಂತ ಹೇಳಿ ತಜ್ಞರು ಹೇಳ್ತಾರೆ. ಇದರಲ್ಲಿ ಮತ್ತು ನಮ್ಮದು UV ಮತ್ತು AV ರೇಸ್ ಏನಿದೆ ಅದರಿಂದ ಕೂಡ ನಮ್ಮನ್ನು ರಕ್ಷಿಸ್ತದೆ ಇದು. ಸೊ ಹೀಗೆ ಇದು ಚರ್ಮದ ಕ್ಯಾನ್ಸರನ್ನು ತಡೆಗಟ್ಟುವಂಥದ್ದು. ಇನ್ನು ಬಂದುಬಿಟ್ಟು ಇದರಲ್ಲಿ ಸಂಧಿವಾತ ಏನಿದೆ ಅದು ಕಡಿಮೆ ಆಗ್ತದೆ. ಇದರಲ್ಲಿ ಫ್ಲೆವನಾಲ್ ಎಂಬ ಆ್ಯಂಟಿ ಆಕ್ಸಿಡೆಂಟ್ ಇರುವುದರಿಂದ ಸಂಧಿವಾತ ನೋವನ್ನು ಇದು ಕಡಿಮೆ ಮಾಡಲಿಕ್ಕೆ ಕೂಡ ಅಂದರೆ ನೆರವಾಗ್ತದೆ. ಮತ್ತು ಇದರಲ್ಲಿ ಉರಿಯೂತ ನಿವಾರಕಗಳಾಗಿ ಕಾರ್ಯನಿರ್ವಹಿಸುವ ಮೂಲಕ ದೇಹದ ಹಲವು ನೋವುಗಳನ್ನು ಕೂಡ ಇದು ಕಡಿಮೆ ಮಾಡ್ತದೆ. ಅಂದರೆ ಇದು ನೀವು ಸಂಧಿವಾತದ ತೊಂದರೆ ಇದ್ದರೆ ದಾಳಿಂಬೆ ಬೀಜವನ್ನು ಡೈಲಿ ನೀವು ತಿಂತಾ ಬರಬೇಕು. ಮತ್ತು ಮಧುಮೇಹಿಗಳಿಗೂ ಇದು ಸೂಕ್ತ ಔಷಧಿ ಅಂತ ಹೇಳ್ಬೋದು. ಅಂದರೆ ಇದರಲ್ಲಿ ಕೆಲವು ಆಮ್ಲಗಳು ಮಧುಮೇಹದ ವಿರುದ್ಧ ಕೂಡ ಕಾರ್ಯನಿರ್ವಹಿಸುವ ಗುಣವನ್ನು ಹೊಂದಿರ್ತದೆ. ಅಂದರೆ ಇದರಲ್ಲಿರುವ ಸಕ್ಕರೆಗಳಲ್ಲಿ ಕೆಲವು ವಿಶಿಷ್ಟ ಆ್ಯಂಟಿ ಆಕ್ಸಿಡೆಂಟ್ಗಳಿದ್ದು ಅಂದರೆ ವಿಶೇಷವಾಗಿ ಟೈಪ್ 2 ಮಧುಮೇಹವನ್ನು ಕೂಡ ತಡೆಗಟ್ಟುವಂತಹ ಶಕ್ತಿಯನ್ನು ಹೊಂದಿದೆ ಇದು. ಮತ್ತು ಇದು ಒಸಡುಗಳನ್ನು ದೃಢಗೊಳಿಸ್ತದೆ. ಅಂದರೆ ಡೈಲಿ ನಾವು ತಿನ್ನೋದ್ರಿಂದ ಒಸಡು ದೃಢಗೊಳ್ತದೆ ಮತ್ತು ಸಡಿಲವಾದ ಹಲ್ಲುಗಳು ಕೂಡ ಗಟ್ಟಿಯಾಗ್ತದೆ. ಅದರಲ್ಲಿರುವ ಮತ್ತು ಬಾಯಿಯಲ್ಲಿರುವ ಬ್ಯಾಕ್ಟೀರಿಯಾಗಳನ್ನು ಕೂಡ ಕಡಿಮೆ ಮಾಡಲಿಕ್ಕೆ ಅಂದರೆ ಬ್ಯಾಕ್ಟೀರಿಯಾ ನಿವಾರಕ ಗುಣ ಕೂಡ ಇದು ಹೊಂದಿದೆ. ಮತ್ತು ಇದು ಬಂದುಬಿಟ್ಟು ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸ್ತದೆ. ಅಂದರೆ ನೀವು ಪೊಮೊಗ್ರೆನೇಟ್ ಅನ್ನು ಸೇವಿಸುವುದರಿಂದ ಅದರಲ್ಲಿ B ಕಾಂಪ್ಲೆಕ್ಸ್ ವಿಟಮಿನ್ಗಳು ಇರುವ ಕಾರಣ ದೇಹದಲ್ಲಿರುವಂಥ ಕೊಬ್ಬು, ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ಗಳನ್ನು ಶಕ್ತಿಯನ್ನಾಗಿ ಅದು ಟ್ರಾನ್ಸ್ಫರ್ ಮಾಡ್ತದೆ. ಮತ್ತು ಅದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿರುವ ಕರಗದ ನಾರು ಜೀರ್ಣಕ್ರಿಯೆಗೆ ಸಹಕರಿಸುವ ಮೂಲಕ ಜೀರ್ಣಕ್ರಿಯೆ ಸುಲಭ ಆಗ್ತದೆ. ಮತ್ತು ದೇಹದ ತೂಕ ಕಡಿಮೆ ಮಾಡಲಿಕ್ಕೆ ಕೂಡ ಇದು ತುಂಬ ಉಪಕಾರಿಯಾಗಿದೆ. ಅಂದರೆ ಇದರಲ್ಲಿ ಅದೇ ಫೈಬರ್ಸ್ ಇರುವ ಕಾರಣ ನಮ್ಮ ಬಾಡಿಯಲ್ಲಿರುವಂತಹ ವೆಯ್ಟ್ ಏನಿದೆ ಅದನ್ನು ಕೂಡ ಕೊಬ್ಬನ್ನು ಕೂಡ ಇದನ್ನು ಕಡಿಮೆ ಮಾಡ್ತದೆ ಇದು. ಮತ್ತು ಇದು ಬಂದುಬಿಟ್ಟು ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸ್ತದೆ. ಇದರಲ್ಲಿ ಅದೇ ಹೆಚ್ಚಾಗಿ ಆ್ಯಂಟಿ ಆಕ್ಸಿಡೆಂಟ್ಗಳು ಇರುವುದರಿಂದ ಇದು ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಾಗಲಿಕ್ಕೆ ನೆರವಾಗ್ತದೆ. ಮತ್ತು ಇದು ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳನ್ನು ಕೊಂದು ಹಲವಾರು ರೋಗಗಳಿಂದ ರಕ್ಷಣೆ ನೀಡ್ತದೆ. ಮತ್ತು ಗಂಟಲು ಸಮಸ್ಯೆಗೆ ಕೂಡ
ಇದು ತುಂಬ ಉಪಕಾರಿಯಾಗಿದೆ. ಅಂದರೆ ಇದರ ಹಣ್ಣಿನ ಒಣಗಿದ ಪುಡಿಯನ್ನು ತಗೊಂಡು ನೀರಲ್ಲಿ ಹಾಕಿ ಕುದಿಸಬೇಕು, ಮತ್ತು ಅದನ್ನು ಬಾಯಿ ಮುಕ್ಕಳಿಸಿದರೆ ಅದರಲ್ಲಿ ಕೂಡ ಗಂಟಲು ನೋವು ಮತ್ತು ಗಂಟಲಿನೆಲ್ಲ ಸಮಸ್ಯೆ ಕೂಡ ಕಡಿಮೆ ಆಗ್ತದೆ. ಮತ್ತು ಮುಖದ ಕಾಂತಿಗೆ ಕೂಡ ಇದು ತುಂಬ ಸೂಕ್ತ ಅಂತ ಹೇಳ್ಬೋದು. ಅಂದರೆ ಮುಖದಲ್ಲಿ ಸುಕ್ಕು ಅಥವಾ ಮುಖದ ಚರ್ಮ ಒಣಗಿದ ಹಾಗೆ ಡ್ರೈ ಆಗಿದ್ದರೆ ಕೂಡ ಇದರ ಸಿಪ್ಪೆಯನ್ನು ಒಣಗಿಸಿ ಪುಡಿ ಮಾಡಿ ನಂತರ ಅದನ್ನು ಹಾಲು ಬೆರೆಸಿ ಅದಕ್ಕೆ ಪೇಸ್ಟ್ ಮಾಡಿ ಮುಖಕ್ಕೆ ಹಚ್ಚಿದರೆ ಕೂಡ ಚರ್ಮ ಒಳ್ಳೆ ರೀತಿಯಲ್ಲಿ ಇರ್ತದೆ. ಅಂದರೆ ರೋಸ್ ವಾಟರನ್ನು ಹಾಕಿ ಅದನ್ನು ಹಾಕಬೇಕು. ಮತ್ತು ಇದರಲ್ಲಿ ಎಷ್ಟು ಪೋಷಕಾಂಶ ಇದೆ ಅಂತ ಹೇಳಿದರೆ, ಅಂದರೆ 100 ಗ್ರಾಮ್ ದಾಳಿಂಬೆಯಲ್ಲಿ ಎಷ್ಟು ಪೋಷಕಾಂಶ ಬರ್ತದೆ ಅಂತ ಹೇಳಿದರೆ, ಕಾರ್ಬೋಹೈಡ್ರೇಟ್ 18.70 ಗ್ರಾಮ್ ಇರ್ತದೆ, ಮತ್ತು ಪ್ರೋಟೀನ್ 1.67 ಗ್ರಾಮ್ ಇರ್ತದೆ, ಮತ್ತು ಇದರಲ್ಲಿ ಕೊಬ್ಬು 1.2 ಗ್ರಾಮ್, ಮತ್ತು ಶುಗರ್ 14 ಗ್ರಾಮ್, ಮತ್ತು ಫೈಬರ್ 7 ಗ್ರಾಮ್ ಇರ್ತದೆ. ಮತ್ತು ಇದನ್ನು ನೀವು ಹೇಗೆ ಮಾಡಿ ಕೂಡ ಯೂಸ್ ಮಾಡ್ಬೋದು. ಅಂದರೆ ಸಲಾಡ್ ಅಲ್ಲ, ಜ್ಯೂಸ್ ಅಲ್ಲ, ಹಾಗೆ ಕೂಡ ಕುಡಿಬೋದು. ಮತ್ತು ಇದನ್ನು ದಾಳಿಂಬೆ ಹಣ್ಣನ್ನು ಇಂಥವರು ಮಾತ್ರ ತಿನ್ನಬೇಕು ಅಲ್ಲ ಕುಡಿಬೇಕು ಅಂತ ಹೇಳಲಿಲ್ಲ. ಪ್ರತಿಯೊಬ್ಬರು ಕೂಡ ಈ ಹಣ್ಣನ್ನು ಸೇವಿಸ್ಬೋದು. ಅಂದರೆ ಈ ಹಣ್ಣಿನಲ್ಲಿ ಯಾವುದೇ ಹಾನಿಕಾರಕ ಅಂಶಗಳು ಇಲ್ಲ. ಆದ ಕಾರಣ ಇದನ್ನು ಎಲ್ಲರೂ ಕೂಡ ಯೂಸ್ ಮಾಡ್ಬೋದು ಅಂತ ಹೇಳಿ ಕೂಡ ಹೇಳ್ಬೋದು. ಮತ್ತು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡದವರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.